ಹೇಳಿ. ಕೇಳಿಸ್ತಾ ಇದೆಯಾ? ಹಾ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಇದು GPS ಲಾಸ್ಟ್ ಇಯರ್ ಏನಣ್ಣ? 2023 GPS ಹಾಕ್ಸಿದ್ವಣ್ಣ. ಆಯ್ತು. 2023 GPS ಹಾಕ್ಸಿದ್ರೆ ಈಗ FC ಐತೆ ನಂದು 31ಕ್ಕೆ. ಹಾ ಸರ್, ನೀವು ನೆಟ್ವರ್ಕ್ ಇರೋ ಕಡೆ ಬಂದು ಫೋನ್ ಮಾಡಿ ಸರ್. ಓಕೆ ಓಕೆ ಅಣ್ಣ, ಕೇಳಿಸ್ತಾ ಇದೆ ಈಗ? ಹಾ, ಇವಾಗ ಕೇಳಿಸ್ತೈತಿ ಅಲ್ವಾ? ನಮ್ದು 2023 GPS ಫಿಟ್ ಮಾಡಿಸಿದ್ವಿ ಶೋರೂಮ್ ಇಂದಾನೆ. ಆಯ್ತು. ಮೋಟ್ರಾಕ್ ಅಂತ. ಆಯ್ತು. ಈಗ ಮತ್ತೆ ಈಗ 31ಕ್ಕೆ ನಮ್ದು FC ಇದೆ. ರಿನ್ಯೂವಲ್ ಹೋಗ್ಬೇಕು. ರಿನ್ಯೂವಲ್ ಹೋಗ್ಬೇಕಂದ್ರೆ ಅದಕ್ಕೆ ರೀಚಾರ್ಜ್ ಆಗುತ್ತಂತೆ, ಅದು ವಾಹನಲ್ಲಿ ತೋರ್ಸಲ್ವಂತೆ. ಅದಕ್ಕೆ ಹೊಸ GPS ಹಾಕ್ಸ್ಕೋಬೇಕಂತೆ. ಮತ್ತೆ 17,000 ಕೇಳ್ತಾವ್ರೆ. ಯಾರು ಕೇಳಿದ್ದು? ಶೋರೂಮ್ ಅಲ್ಲಿ 17,000 ಹೇಳ್ತಾರೆ. ಮತ್ತೆ ಹಾಕ್ಸ್ಕೋಬೇಕು. ನಾವೇನು ಮಾಡಕ್ ಆಗಲ್ಲ ಸರ್, ಅದು ಗೌರ್ಮೆಂಟ್ ಬ್ಯಾನ್ ಮಾಡೈತೆ, ನೀವ್ ಹಾಕ್ಸ್ಕೊಂಡಿರೋದು ಅಂತ ಹೇಳ್ತಾರೆ. 12,000 ಕಟ್ಟಿ ಹಾಕ್ಸ್ಕೊಂಡಿದ್ವಿ, ಅದಕ್ಕೆ ಹೊಣೆ ಯಾರು ಅಂತ ಕೇಳ್ತಾ ಇದ್ರಿ, ಆನ್ಸರ್ ಇಲ್ಲ. ಈಗ ಏನ್ ಗೊತ್ತಾ ಸರ್? ಹಾ ಸರ್, ಹೇಳಿ ಸರ್. 12 ರಿಂದ 13 ಸಂಸ್ಥೆಗೆ ಏನೋ ಇವರು ಟೆಂಡರ್ ಕೊಟ್ಟಿದ್ರು. 12-13 ಈ ಸಂಸ್ಥೆಯವರಲ್ಲಿ ಕೆಲವರು ಇವ್ರಿಗೇನ್ ಕೊಡ್ಬೇಕಾಗಿತ್ತು ಅದನ್ನ ಕೊಡಕ್ ಆಗದೆ ಒಂದಷ್ಟು ಜನ ಡ್ರಾಪ್ ಆಗಿದ್ದಾರೆ. ಅದರಲ್ಲಿ ನೀವು ಹಾಕ್ಸಿರುವಂತ GPS ಸಂಸ್ಥೆಯವರು ಕೂಡ ಒಬ್ರು. ಅಂತದ್ದು ಇನ್ನೂ ಯಾವಿದಾವೋ ಗೊತ್ತಿಲ್ಲ. ಅಂದ್ರೆ ಪ್ರಕರಣಗಳು ನಿಮ್ ತರ ಫೋನ್ ಮಾಡಿದಾಗ ನಮಗ್ ಗೊತ್ತಾಗುತ್ತೆ. ಈಗ ಯಾರು ಈ ಟೆಂಡರ್ ನ ಆಕ್ಟಿವ್ ಆಗಿ ರನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಸರ್ಕಾರದ ಜೊತೆ, ಅಂದ್ರೆ ಇದನ್ನ ಯಾರು ಟೆಂಡರ್ ಕೊಟ್ಟಿದ್ದಾರೆ ಅವ್ರ ಜೊತೆ ಬಾಂಧವ್ಯ ಚೆನ್ನಾಗಿದೆ ಅಂತ ಅರ್ಥ. ಈಗ ಬಾಂಧವ್ಯ ಇಲ್ಲದೆ ಇರುವಂತವ್ರದ್ದು ವಸ್ತುಗಳನ್ನ ನಾವೇನ್ ಹಾಕ್ಸ್ಕೊಂಡಿದೀವಲ್ಲ, ನಿಮ್ಮಂತವ್ರು ನಮ್ಮಂತವ್ರು, ನಾವೆಲ್ಲ ಕಂಪ್ಲೀಟ್ಲಿ ಮಿಕಾಗಳು. ಸರ್, ಇದನ್ನೇ ನಾನು ನನ್ನ ಸಂಘಟನೆ ಪೇಜ್ ಅಲ್ಲಿ ಲೈವ್ ಮಾಡ್ತೀನಿ. 3 ಲೈವ್ ಮಾಡ್ತೀನಿ. ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ನೋಡಿ, GPS ಪ್ಯಾನಿಕ್ ಬಟನ್ ಹಾಕೊಂಡು ವರ್ಕ್ ಆಗ್ತಾ ಇಲ್ಲ, ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡು ಪ್ರೆಸ್ ಮಾಡ್ತಾ ಇದೀವಿ, ಯಾವ್ದು ನೋಡಿದೀನಿ. ನೋಡಿ, ನನ್ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಡಿಲೀಟ್ ಆಯ್ತು ತಾನೆ? ಹೌದೌದು. ಯಾಕೆ ಡಿಲೀಟ್ ಆಯ್ತು ಗೊತ್ತಾ? ಫೋನ್ ಮಾಡ್ಸಿದ್ರು, ಯಾರು ಫೋನ್ ಮಾಡಿದ್ರು ನಾನು ಡಿಲೀಟ್ ಮಾಡ್ಲಿಲ್ಲ. ಕೊನೆಗೆ ಪೊಲೀಸ್ ಇಲಾಖೆ ಬಳಸ್ಕೊಂಡ್ರು. ಇಲಾಖೆ ಬಳಸ್ಕೊಂಡು ಆ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಸಿದ್ದಾರೆ. ಅದ್ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಇನ್ನೆಷ್ಟು ಬೇಸರ ಆಗಿರ್ಬೇಕು ಈ ಸರ್ಕಾರದ ಮೇಲೆ. ನೋಡಿ ಸರ್, ಈಗ ಮೊನ್ನೆನೆ 30,000 ಇನ್ಸೂರೆನ್ಸ್ ಕಟ್ಟಿದೀನಿ. ಮತ್ತೆ ಇದೇ ತಿಂಗಳಲ್ಲಿ ತಿರ್ಗಾ 15,000 17,000 ಕಟ್ಟಬೇಕಂದ್ರೆ ಎಲ್ಲಿಂದ ತಂದು ಕಟ್ಟಬೇಕು ಸರ್? ಈಗ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ನಿಮ್ ತರದಲ್ಲಿ ಸಮಸ್ಯೆ ಹೇಳ್ಕೊಂಡು ಪ್ರತಿದಿನ ಇಂಥ ವಿಚಾರಕ್ಕೆ ಫೋನ್ ಮಾಡ್ತಾರಲ್ಲ ನಮ್ ಜನ, ಹೌದೌದು, ಇವ್ರುಗಳು ಜಿಂದಗಿಲೂ ಕೂಡ ಇವ್ರು ಒಗ್ಗಟ್ಟಾಗಲ್ಲ. ಅದೇನೆ ಕರೆಕ್ಟ್. ಈ ಒಗ್ಗಟ್ಟಾಗದೇ ಇಲ್ದೇ ಇರೋದ್ರಿಂದ ಇವತ್ತು ನೀವು ನನಗ್ ಫೋನ್ ಮಾಡ್ತೀರಾ, ನಾನು ಇದ್ರ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಕೊಡ್ತೀನಿ, ತಿಳ್ಕಂತೀರಾ, ಇಷ್ಟೇನಾ ಬಿಡು ಅನ್ಕೊಂಡು ಸುಮ್ನಾಗ್ತೀರಾ. ನಾಳೆ ಇನ್ನೊಬ್ರು ಫೋನ್ ಮಾಡ್ತಾರೆ, ಸ್ಪಷ್ಟತೆ ಕೊಡ್ತೀನಿ, ಇಷ್ಟೇನಾ ಏನ್ ಮಾಡಕ್ಕಾಗಲ್ಲ ಬಿಡು ಅಂತ ಅವರು ಸುಮ್ನಾಗ್ತಾರೆ. ಹೌದೌದು. ಸೋಮಣ್ಣವ್ರೆ, ನೀವೇನೋ ವಿಡಿಯೋ ಮಾಡಿ ಹಾಕಿದ್ರಿ, ಅದು ಡಿಲೀಟ್ ಆಯ್ತು ಅಂತ ಅಂದ್ರಿ, ಯಾರು ಕಂಪ್ಲೇಂಟ್ ಕೊಟ್ಟಿರೋರು ಯಾರು? ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋ ಮೂಲ ಉದ್ದೇಶ ಏನು? ಅದ್ರಲ್ಲಿ ಏನಿತ್ತು ಅಂತದ್ದು? ಯಾಕೆ ನಿಮ್ ಮೇಲೆ ಈ ರೀತಿಲಿ ಇಲಾಖೆ ಬಳಸ್ಕೊಂಡು FIR ಆಯ್ತು? ನೀವ್ ಇದ್ರ ವಿರುದ್ಧ ಏನ್ ಮಾಡ್ಕೊಂಡ್ರಿ? ಇದ್ರಲ್ಲಿ ಏನೋ ಇದೆ, ನಾವಿಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಸುರಿತಾ ಇದೀವಿ ಅಂತದ್ರಲ್ಲಿ ಟೆಂಡರ್ ತಗೊಂಡಿರುವಂತ ಸಂಸ್ಥೆಗಳು ಕೆಲವೊಂದು ಇದನ್ನ ರನ್ ಮಾಡಿಲ್ದೇ ಇರೋದ್ರಿಂದ ಇವಾಗ ನಾವ್ ಹಾಕಿಸ್ಕೊಂಡಿರೋರು ಇದನ್ನ ಇವಾಗ ಬಿಚ್ಚಾಕ್ಬಿಟ್ಟು ಈಗ ಹೊಸದಾಗಿ ಹಾಕ್ಸೋದಕ್ ಮತ್ತೆ 16,000-17,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. GPS ಪ್ಯಾನಿಕ್ ಬಟನ್ ನೀವು ನೋಡಿದ್ರೆ ಹೇಳ್ತೀರಿ, ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರನ್ನೇ ಇದಕ್ಕೆ ಪಾರ್ಟಿ ಮಾಡಿದ್ದಾರೆ, ಒಬ್ರು ಅಧ್ಯಕ್ಷನಾಗಿ ನೇಮಿಸಿದ್ದಾರೆ, ಇದ್ರಲ್ಲಿ ಯಾವ್ದೇ GPS ಹಾಕ್ಸ್ಕೊಂಡ್ರು 10,000 ರೂಪಾಯಿ ಮೇಲೆ ದಾಟಲ್ಲ ಅಂತ ಹೇಳ್ತಾ ಇದೀರಿ. ನಾವ್ ಯಾಕೆ 13,000-14,000 ಕೊಡ್ಬೇಕು? ಹೋಗ್ಲಿ, ಕೊಟ್ಟಿದ ತಕ್ಕ ಯಾವ್ದು ಕೂಡ ಆಪರೇಟ್ ಆಗ್ತಿಲ್ಲ.
ರೇ ಸೋಮಶೇಖರ್ ಅವ್ರೆ ಮಾಡ್ರಿ, ಒಂದ್ ಟೆಲಿಗ್ರಾಮ್ ಗ್ರೂಪ್ ಮಾಡ್ರಿ, ನಾವೆಲ್ಲ GPS ಪ್ಯಾನಿಕ್ ಬಟನ್ ಹಾಕೊಂಡಿರೋಲ್ಲ ಒಂದ್ ಗ್ರೂಪ್ ಬಂದ್ಬಿಡ್ತೀವಿ. ಒಂದ್ ಒಳ್ಳೆ ಹೈಕೋರ್ಟ್ ಲಾಯರ್ ಇಡನ್ರಿ. ಆ ಲಾಯರ್ ಇದ್ರ ವಿಚಾರವಾಗಿ ಏನ್ ಹೇಳ್ತಾರೆ ನಾವೆಲ್ಲ ಅದಕ್ಕೆ ಸಮ್ಮತಿ ಸೂಚಿಸ್ತೀವಿ. ಕಾನೂನಾತ್ಮಕವಾಗಿ ಇವ್ರು ಪಾಠ ಕಲ್ಸೋಣ ಅಂತ ಏನಾದ್ರು ನಿಂತ್ಕೊಂಡ್ರೆ, ಇವಾಗ ಏನ್ ಮೊನ್ನೆ GST ಅಂತ ಹೇಳಿ ವ್ಯಾಪಾರಸ್ಥರ ಮೇಲೆ ಹಾಕಿ ಯಾವಾಗ ಇದು ಒಂದ್ ಹಂತಕ್ಕೆ ಹೋಗಿ ರೀಚ್ ಆಯ್ತು, ವಾಪಸ್ ತಗೊಳ್ಳೋ ಅಂತ ಕೆಲಸ ಆಯ್ತು ನೋಡ್ರಿ, ಇದ್ರಲ್ಲೂ ಕೂಡ ಒಂದ್ ಒಳ್ಳೆ ಬೆಳವಣಿಗೆ ಆಗ್ತಿತ್ತು. ಆದ್ರೆ ನಮ್ ಜನಕ್ಕೆ ಇದು ಯಾವ್ದು ಬೇಡ. ನಮ್ ಜನ 17,000 ಕೇಳ್ರು ಕೊಡ್ತಾರೆ, 20,000 ಕೇಳ್ರು ಕೊಡ್ತಾರೆ, ಸಾಲ ಮಾಡ್ಕೊಡ್ತಾರೆ, ಇಲ್ಲ ಹೆಂಡತಿ ಮಕ್ಳು ಒಡವೆ ಅಡ ಇಟ್ಟಾರು ಕೊಡ್ತಾರೆ. ಇದು ನಮ್ ಜನಗಳ ಮನಸ್ಥಿತಿ. ಹಾಗಾಗಿ ನಮ್ಮ ಮೇಲೂ ಕೂಡ ಈ ರೀತಿಯಲ್ಲಿ ಈ ಸರ್ಕಾರ ಪ್ರಭಾವ ಬೀರಿದೆ. ಸರ್ ನಾನ್ ಹಿಂಗ್ ಹೆಚ್ಚಿಗೆ ಹೇಳ್ಬೇಕು ಹೇಳ್ರಿ, ಆದ್ರೂ ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಹೈಕೋರ್ಟ್ ಲೆವೆಲ್ ಅಲ್ಲಿ ನಾನ್ ಸ್ವಲ್ಪ ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಅದು ಮುಗಿದ ಮೇಲೆ ಖಂಡಿತ ಎಲ್ಲಾ ಡಾಕ್ಯುಮೆಂಟ್ರನ್ನ ಇಟ್ಕೊಂಡು ಮುಂದೆ ಬರ್ತೀನಿ. ಹೆಂಗೋ ಪ್ರಯತ್ನ ಮಾಡಿ ಸರ್, ನಾವು ಸಪೋರ್ಟ್ ಮಾಡ್ತೀವಿ ನಾವು. ಸರ್ ನನಗ್ ಬೇಡ ಸರ್, ನನಗ್ ಸಪೋರ್ಟ್ ಮಾಡಿ ಏನು ಆಗ್ಬೇಕಾಗಿಲ್ಲ. ಇಲ್ಲ, ನೀವು ನಮ್ ಮುಂದೆ ಇದ್ದು ನಾವು ನಮ್ಮನ್ನ ನಡೆಸ್ಬೇಕು ನೀವು. ಒಂದಿಲ್ಲ ಒಂದ್ ಹೇಳ್ತಿ ಕೇಳಿ. ಈಗ ನೋಡಿ ಸರ್, ನಮ್ಮವು ಗಾಡಿ ಇದಾವೆ. ನಾನು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ. ನಾನು ಏನಕ್ಕೆ ಆ ವಿಡಿಯೋ ಮಾಡದೆ, ನನ್ ಪರಿಸ್ಥಿತಿ ಏನು ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ. ಅವ್ರು ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ. ಆದ್ರೆ ನಾನೇನ್ ಮಾಡ್ಬೇಕೋ ಅದನ್ನ ನಾನು ಮಾಡೋದ್ ಗೊತ್ತೈತೆ, ಮಾಡ್ತೀನಿ. ಯಾಕೆ ಅಂದ್ರೆ ನನ್ಗೆ ಈ ರಾಜಕಾರಣಿಗಳು, ಇಲಾಖೆಗಳು ಇದೆಲ್ಲದಕ್ಕಿಂತ ಮಿಗಿಲಾಗಿರುವಂತದ್ದು ಕಾನೂನು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ಆ ಕಾನೂನು ಮುಂದೆ ಇವ್ರು ಯಾರು ಏನು ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಆ ಕಾನೂನು ರೀತಿ ನಾನು ಏನ್ ಕೆಲಸ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ಅದಕ್ಕೆ ನನಗ್ ಬೆಲೆ ಕೊಡುವಂತದ್ ಬೇಡ ಸರ್. ಕಾನೂನು ವ್ಯವಸ್ಥೆಯಲ್ಲಿ ಆ ಕಾನೂನು ನಡ್ಸೋದಕ್ಕೆ ಒಬ್ರು ಲಾಯರ್ ಅಂತ ಇರ್ತಾರಲ್ಲ, ಅವ್ರ ಮಾತಿಗೆ ಬೆಲೆ ಕೊಟ್ಟು ಕೈ ಜೋಡಿಸಿದ್ರೆ ಸಾಕು ನಮ್ಗೆ. ಆಯ್ತು, ನಿಮ್ಗೆ ಅದೇ ಮಾಡಿ ಲಾಯರ್ ಇಡಿ, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡೋಣ. ಬರಲ್ಲ ಸರ್, ಇವತ್ತು ನಾವು ಬರ್ತೀವಿ. ಇಲ್ಲ ಎಲ್ರು ಹಂಗೆ ಇರಲ್ಲ. ಹೇಳ್ತೀನಿ ಕೇಳಿ, ನಾನು ಹೇಳಿದ ದಿನ ಮಾತ್ರ ಒಬ್ಬಟ್ಟು ತಿಂತಾರೆ. ಅದಾದ್ಮೇಲೆ ಆ ಒಬ್ಬಟ್ಟು ಒಗ್ಗಟ್ಟಾಗಿ ಬರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇಲ್ಲ ಅದಕ್ಕೆ ನಾನ್ ನಮ್ ಸಂಘಟನೆ, ನಾನು ಹೊರಗಡೆ ಇರೋ ಡ್ರೈವರ್ಗಳನ್ನ ವಿಷಯ ತಿಳಿಸ್ತೀನಿ. ಕೈ ಜೋಡ್ಸಿದ್ರೆ ಬರ್ರಣ ಅಂತೀನಿ. ಕೈ ಜೋಡ್ಸಿಲ್ವಾ ಅಣ್ಣ ನಿಮ್ ಪಾಡ್ ನೀವ್ ಇರೋಣ ಆಯ್ತು ಅಂತ ಸುಮ್ನೆ ಹಾಕ್ತಿವಿ. ಅಂದ್ರೆ ನಾನ್ ನನ್ ಸಂಘಟನೆಯಲ್ಲಿರೋ ಮೆಂಬರ್ಸ್ಗೆಲ್ಲ ಹೇಳಿದೀನಿ, ನೋಡ್ರಪ್ಪ ಇಂತ ಘಟನೆ ನಡೆದಿದೆ. ಯಾಕೆಂದ್ರೆ ಅವತ್ತಿನ ದಿನ ಇಡೀ ಸ್ಟೇಷನ್ ಮುಂದೆ ಲಗಾಯಿಸಿರೋರು ಒಂದೇ ಒಂದು ಆ ಮಾಹಿತಿ ಎಲ್ಲ ಹಂಚ್ಬಿಟ್ಟಿದ್ರೆ ನಾನು ಹಂಚಕ್ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಪಾಪ ಇಲಾಖೆಯವರು ಅಷ್ಟೇ ಬೆಲೆ ಕೊಟ್ರು. ಯಾಕೆ ಅಂದ್ರೆ ಅಲ್ಲಿ ಪಾಪ ಅಸಹಾಯಕ ಸ್ಥಿತಿ ಇದ್ರು, ನನಗೆ ಅದ್ ಗೊತ್ತಾಯ್ತು. ಹಂಗಾಗಿ ನಾವೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡನ್ರಪ್ಪ ಅಂತೇಳಿ ಸದಸ್ಯರಿಗೆಲ್ಲ ತಿಳಿಸಿದೀನಿ. ಅವ್ರು ಹೇಳಿದಾರೆ, ಅಣ್ಣ ನೀನ್ ಯಾವತ್ ಕರೆ ಕೊಡ್ತೀಯ ಹೇಳ್ರಣ, ಅವತ್ತು ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಸದಸ್ಯರುಗಳು ಹೇಳಿದ್ದಾರೆ. ನಮ್ಮ ಸಂಘಟನೆ ಸದಸ್ಯರ ಮೇಲೆ ನಾನು ನಂಬಿಕೆ ಇಟ್ಟು ಕೆಲಸ ಮಾಡೋದಕ್ಕೆ ತಿಳಿಸ್ಬಿಟ್ಟು ಮುಂದಾಗ್ತೀನಿ. ಅವ್ರು ಕೈ ಜೋಡಿಸಿದ್ರೆ ಮುಂದುವರಿತೀವಿ. ಕೈ ಜೋಡಿಸಿಲ್ವಾ ಅಣ್ಣಂದ್ರ ನಿಮ್ ಜೊತೆ ನಾವು ಕೂಡ ಗುಂಪಲ್ಲಿ ಗೋವಿಂದ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಆಯ್ತು ಸರ್, ಈಗೇನು ಹಾಕ್ಸ್ಕೊಬೇಕಾ ಬೇಡವಾ? ಏನ್ ಹಾಕ್ಸ್ತೀರಾ ಸರ್? ಇಲ್ಲ ನಮ್ಮ ಹತ್ರ ಹಾಕ್ಸಕ್ಕೆ ಹಾಕ್ಸಿಲ್ಲ ಅಂದ್ರೆ FC ಇಲ್ಲ ಅಂದ್ರೆ ಗಾಡಿ ಓಡ್ಸಕ್ ಆಗಲ್ವಲ್ಲ. ಅದೇ ಇನ್ಸೂರೆನ್ಸ್ ಮೊನ್ನೆ ಕಟ್ಟಿದೀನಿ, ನಿಲ್ಸಿದ್ರೆ ಇನ್ಸೂರೆನ್ಸ್ ವೇಸ್ಟ್ ಆಗ್ತತೆ. ಗಾಡಿ ಓಡಿಸ್ತಾ ಇದ್ರೆ FC ಇಲ್ಲ ಅಂದ್ರೆ ಗಾಡಿ ಪ್ರಾಬ್ಲಮ್ ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಕಟ್ಟಿದ್ರು ಕ್ಲೈಮ್ ಆಗಲ್ಲ. ಅದೇ ಹೆಂಗ್ ಮಾಡ್ಬೇಕು ಅರ್ಥ ಸರ್. ಪ್ರತಿ ಒಂದು ಗಾಡಿಗೂನು ಒಂದು ಗಾಳಿಪಟಕ್ಕೆ ಹೆಂಗೆ ಸೂತ್ರ ಅಂತ ಹೇಳಿ ಕಟ್ತಾರೆ, ಅದಕ್ಕೆ ಪ್ರತಿ ಒಂದು ಗಾಡಿಗೂನು FC ಅನ್ನೋದು ಒಂದೇ ಸೂತ್ರ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವರು ಗೊತ್ತು FC ಅಂತ ಏನಕ್ಕೆ ಎಲ್ಲೋ ಬೋರ್ಡ್ಗೆ 2 ವರ್ಷಕ್ಕೆ 1 ವರ್ಷಕ್ಕೆ ಇಡ್ತಾರೆ ಅಂತ. ಇದಕ್ಕೆ ಎಲ್ಲೇ ಹೋದ್ರು ಅದು ಬಂದು ಲಾಕ್ ಆಯ್ತಾರೆ ಅಂತ. ಅಲ್ಲ ಸರ್, ಪರಿಹಾರ ಏನು ಇದಕ್ಕೆ? ಪರಿಹಾರ ಜನ ಒಗ್ಗಟ್ಟಾಗ್ಬೇಕು, ಜನ ಕಾನೂನು ತಿಳ್ಕೊಬೇಕು. ಇಲ್ಲಿ ಸರ್ಕಾರ ನಡೆಸ್ತಿರುವಂತ ಪುಡಾರಿಗಳು ದೊಡ್ಡವರಲ್ಲ. ಈ ಪುಡಾರಿಗಳ ಮಾತಿಗೆ ತಕ್ಕಂತೆ ಅಧಿಕಾರಿಗಳು ಏನ್ ನಡ್ಕೊಂತಾರ ಅವ್ರು ಯಾರು ದೊಡ್ಡವರಲ್ಲ. ಇವ್ರೆಲ್ರಿಗಿಂತ ದೊಡ್ಡದು ನಮ್ಮ ಪ್ರಜಾಪ್ರಭುತ್ವ, ನಮ್ ಸಂವಿಧಾನ ದೊಡ್ಡದು ಅನ್ನೋ ಒಂದು ಜಾಗೃತಿ ಎಲ್ಲಿವರೆಗೂ ಜನಕ್ ಬರಲ್ವೋ ಅಲ್ಲಿವರೆಗೂ ಯಾರು ಏನೂ ಮಾಡಕ್ಕಾಗಲ್ಲ.
ಮುಗಿತಾ? ಹಾ ಆಯ್ತು ಸರ್. ಓಕೆ, ಒಳ್ಳೇದಾಯ್ತು. ಆಯ್ತು.